ನನ್ನ ಜೊತೆ ವಿಡಿಯೋಸ್ ಮೇಡಮ್ ದಿನಕ್ಕೆ 100 ರೂಪಾಯಿ. ಇಶು ಇದು ಕರಣ್ ಬ್ರೋ ವ್ಲಾಗ್ಸ್ ಅಪ್ಲೋಡ್ ಮಾಡ್ತೀವಿ. ನಾವು 10ನೇ ಫ್ಲೋರಲ್ಲಿ ಇದ್ದೀವಿ. 10ನೇ ಫ್ಲೋರಲ್ಲಿ ಕ್ರಿಕೆಟ್ ಆಡೋದು. ಫ್ಯಾಮ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಬೆಳಗ್ಗೆ ಅಮ್ಮ ನಿದ್ದೆ ಮಾಡಿಲ್ಲ, ಏನಿಲ್ಲ. ಸೊ ನಮ್ಮ Z+ ಇದು ವೆಲ್ಕಮ್ ಟು ದ ಸ್ಟ್ರೀಮ್. ನೈಟ್ ಬಿಸ್ಕೆಟ್ ಹಾಕಿಲ್ಲ ನಮ್ಮ Z+ಗೆ, ಹಾಕ್ತೀನಿ ಇರಮ್ಮ, ಅಲ್ಲಿ ಇದಾಗೈತೆ. ಸೊ ಒಂದು ಸೆಕೆಂಡ್, ಇಬ್ರಿಗೂ ಪುಡಿ ಮಾಡಿ ಹಾಕಬೇಕು. ನಾನು ಒಂದು ಕೈಯಲ್ಲಿ ಮೊಬೈಲ್ ಬೇರೆ ಹಿಡ್ಕೋಬೇಕು. ಏಯ್ ಇಬ್ಬರು ಇರಿ ಗೈಸ್, ಒಂದು ನಿಮಿಷ. ಇವರಿಬ್ಬರು ಯಾವ ಥರ ಅಂತ ಹೇಳ್ತೀನಿ. ನಾನು ಮುಂಚೆ ಮಧ್ಯರಾತ್ರಿ ವಾಕಿಂಗ್ ಮಾಡ್ತಾಯಿದ್ದೆ, ರಾತ್ರಿ ಎಲ್ಲ ವಾಕಿಂಗ್ ಮಾಡ್ತಾಯಿದ್ದೆ. ಓಕೆ, ನನ್ನ ಹತ್ರ ಯಾರು ಬರೋಂಗಿಲ್ಲ. ನನ್ನ ಹತ್ರ ಜೂಮಿನ್ ಆಗ್ಬಿಟ್ರದು, ಜೂಮಿನು. ನನ್ನ ಹತ್ರ ಯಾರು ಬಂದು ಅಲ್ಲಾಡಂಗಿಲ್ಲ, ಚೇಂಜ್ ಆಗ್ತಾರೆ. ಆ ಥರ Z+. ಸೊ ಸಂಡೇ ಮಾರ್ನಿಂಗ್ ಇವತ್ತು ಕ್ರಿಕೆಟ್ ಆಡೋಕ್ಕೆ ಹೋಗ್ತಾಯಿದ್ದೀನಿ. ಎವ್ರಿ ಸಂಡೇ ಕ್ರಿಕೆಟ್ ಆಡೋಕ್ಕೆ ಹೋಗ್ತೀನಿ. ಇವತ್ತು ಹಂಗೆ ಹೋಗ್ತಿದ್ದೀನಿ. ಸೊ ನೈಟೆಲ್ಲ ನಿದ್ದೆ ಮಾಡಿಲ್ಲ. ಯಾರು ಹೊಸಬ್ರು ಬಂದಿದ್ರೆ ಚಾನಲ್ಗೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡಿಬಿಡ್ರಿ. ಇವಾಗ ಬನ್ನಿ ಹೋಗೋಣ. ಫಸ್ಟ್ ಹೋಗಿ ಫ್ರೆಂಡ್ಸ್ ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ, ನಾಷ್ಟ ಮಾಡಬೇಕು. ಔಟ್ಸೈಡ್ ನಾಷ್ಟ, ಲೆಟ್ಸ್ ಗೋ. ಬೆಳಗ್ಗೆ ಉಪ್ಪಿಟ್ಟು. ಇದೇನಿದು ಗೌಡ? ಇದೇನು ಬ್ರೋ? ಟೊಮೊಟೊ ರೈಸು. ನೋಡಿ ಸ್ವೀಟ್ ಬಾಯ್ ಕೇಸರಿ ಬಾತ್ ತಿಂತ ಇದ್ದಾನೆ. ಹಾಯ್ ಮಾಡ್ರಿ. ಇದು ಐಶು, ಇದು ಕರಣ್ ಬ್ರೋ. ವ್ಲಾಗ್ಸ್ ಅಪ್ಲೋಡ್ ಮಾಡ್ತೀನಿ. ಇದೇನು ಗುರು ಹೊಸ ಚಾನಲ್ ಮಾಡ್ಬಿಟ್ಟು ವ್ಲಾಗ್ಸ್ ಮಾಡ್ತಾ ಇದ್ದೀನಿ. ಇಷ್ಟೇ ಫ್ರೆಂಡ್ಸ್, ನೋಡ್ದ ಇಷ್ಟೇ. ಗೊತ್ತಿಲ್ಲ, ನಂದೆಲ್ಲ ಫ್ಯಾಮಿಲಿ ಆಡಿಯನ್ಸ್ ನೋಡೋದು ಮೆಂಟಲ್ ಹೊಡಿತಾರೆ ನಿಂಗೆ. ಬ್ಯಾಡ್ ವರ್ಡ್ಸ್ ಯೂಸ್ ಮಾಡ್ಬೇಡ್ರು ನೋಡ್ರಿ. ನಾನು 2 ಲಾಗಲ್ಲಿ ನಾನು ಒಂದು ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಿಲ್ಲ. ನಾನು ಹೋಗಿ ನೋಡು. ಓ ಬ್ರೇಕ್ಫಾಸ್ಟ್ ಅಂತೂ ನಮ್ಮ ತಾಯಿನೇ ಚೆನ್ನಾಗಿಲ್ಲ, ಅದು ಬೇರೆ ಪ್ರಶ್ನೆ. ನಮಗೆ ಸೆಟ್ ಆಗಲ್ಲ ಗುರು. ನಿಮ್ಗೆ ಇಷ್ಟ ಆಗುತ್ತಾನೆ? ಹಾಂ, ನಮ್ಮದು ಡೈಲಿ ಎವ್ರಿ ಸಂಡೇ ಗೈಸ್ ಒಂದು ಇಲ್ಲಿಂದ ಬರ್ತದೆ ಬ್ರೇಕ್ಫಾಸ್ಟ್, ಇಲ್ಲ ಇಲ್ಲಿಂದ ಬರ್ತದೆ, ಇಲ್ಲ ನಾವೇ ಇಲ್ಲಿಗೆ ಬಂದ್ಬಿಡ್ತೀವಿ. ಅಂತೂ ಆಯಿತು. ಸಂಡೇ ಹೆಂಗಿರುತ್ತೆ ಅಂದರೆ, ಇದೊಂಥರ ನನ್ನ ಲೈಫಲ್ಲಿ ನಾನು ಅಂದ್ಕೊಂಡೇ ಇರಲಿಲ್ಲ. ಎಷ್ಟೋ ಜನಕ್ಕೆ ಅನಿಸ್ಬೋದು, ಲೈಕ್ ನಾನು ಚಿಕ್ಕ ವಯಸ್ಸಲ್ಲಿ ಫ್ರೆಂಡ್ಸ್ಗಳು ನೀನು ಮುಂದಕ್ಕೂ ಆಡೋಕ್ಕೆ ಬರ್ತೀಯಾ ಅಂತ ಕೇಳಿದ್ರೆ ನಾನು ಯಾವಾಗಲೂ ಬರ್ತೀನಿ ಅಂತಿದ್ದೆ. ಬಟ್ ಇವಾಗ ಅನಿಸುತ್ತೆ ಸಂಡೇ ಇಷ್ಟೊಂದು ಇಂಪಾರ್ಟೆಂಟ್ ಆಗ್ತದೆ ಅಂತ ನನಗೆ ಗೊತ್ತಿರಲಿಲ್ಲ ಲೈಫಲ್ಲಿ. ಸಂಡೇ ಭಯಾನಕ ಇಂಪಾರ್ಟೆಂಟ್. ಸಂಡೇನ ಮಿಸ್ ಮಾಡ್ಕೊಂಡ್ರೆ ಎಷ್ಟು ಫೀಲ್ ಆಗ್ತದೆ ಗೊತ್ತಾ? ಕ್ರಿಕೆಟ್ ಆಡಿಲ್ಲ ಅಂದರೆ ತುಂಬಾ ಫೀಲ್ ಆಗ್ತದೆ. ಏನೋ ಕಳ್ಕೊಂಡಿರಂಗೆ ನನಗಂತೂ. ನಿಮ್ಮಲ್ಲೂ ಎಷ್ಟೋ ಜನ ಇರ್ತೀರ, ಕೆಲಸ ಅದು ಇದರಿಂದ ಫ್ರೆಂಡ್ಸ್ ಜೊತೆ ಓಡಾಡೋದಾಗಲಿ ಎಲ್ಲ ಮಿಸ್ ಮಾಡ್ಕೊಂಡಿರ್ತೀರ. ಹಾಗೆ ಗುರು ಲೈಫು. ಒಂದು ಏಜು ಬರ್ತಾ ಜವಾಬ್ದಾರಿಗಳು. ಸೀಟ್ ಬೆಲ್ಟ್ ಹಾಕೋಣ ಇರಿ, ಕಾರ್ ಓಡ್ಸೋಕ್ಕೂ ಮುಂಚೆ ಸೀಟ್ ಬೆಲ್ಟ್ ಹಾಕೋಬೇಕು. ಸೊ ನಮ್ಮ ಸಂಡೇ ಹಿಂಗಿರುತ್ತೆ. ಎವ್ರಿ ಡೇ ಬರೋದು, ಇಲ್ಲಿ ನಾಷ್ಟ ಮಾಡೋದು, ಇಲ್ಲಾಂದರೆ ನಾಷ್ಟ ತೊಗೊಂಬರ್ತಾರೆ, ತಿನ್ನೋದು, ಒಂದೊಳ್ಳೆ ಕ್ರಿಕೆಟು, ಜಾಲಿ ಫ್ರೆಂಡ್ಸ್ಗಳ ಜೊತೆ. ಇಲ್ಲಿ ನೋಡಿ ಕರಣ್. ಏ ಬನ್ನಿ ಅಣ್ಣ, ಅಲ್ಲಿದೆ ಕ್ಯಾಪ್ ಬೀಳಿಸ್ಕೊಂಡ್ಬಿಟ್ಟವ್ರ ಅಣ್ಣ. ಕರಣ್ ಕ್ಯಾಪ್ ಹಾರಿಸ್ಕೊಂಡ್ಬಿಟ್ಟವ್ರು. ನಾನು ಏನಕ್ಕೆ ಹಿಂಗೆ ಹೋಗ್ತವ್ರೆ ಅಂತ, ಇಲ್ಲೇ ಇದೆಯಲ್ಲ ಅಂತ. ಏಯ್ ಕಿಶನ್ ಅನ್ಕೊಂಡ್ಬಿಟ್ನಲ್ಲ ಗೈಸ್, ಕಿಶನ್ ಅನ್ಕೊಂಡು ಬೇರೆಯವ್ರಿಗೆ ಬೈತಾ ಇದ್ದೀನಿ. ಸೊ ಸಂಡೇ ಯಾವ ಥರ ಆಗ್ಬಿಟ್ಟಿದೆ ಅಂದರೆ, ಸಂಡೇ ನಮ್ಮೂರ ಜೊತೆ ನಾನು ಕ್ರಿಕೆಟ್ ಆಡಿಲ್ಲ, ಮಿಸ್ ಮಾಡ್ಕೊಂಡ್ರೆ ತಲೆ ಕೆಟ್ಟೋಗ್ಬಿಡುತ್ತೆ. ಸಂಡೇ ಮಿಸ್ ಆಯಿತು, ಈ ಥರ ಆಗ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ನೀವು ಅಷ್ಟೇ ಇವಾಗಲೇ ಏಜಲ್ಲಿ ಹೋಗೋ
ಈ ಥರ ಸಿಗ್ನಲ್ ಜಂಪ್ ಮಾಡ್ಕೊಂಡು ಹೋಗಿದ್ದಲ್ಲ ಅಣ್ಣ ಕರೋಣ. ನೀವು ಸಂಡೇನ ಮಿಸ್ ಮಾಡ್ಕೋಬೇಡ್ರಿ ಯಾವತ್ತು. ಅಂದರೆ ಇರೋಷ್ಟು ದಿನ ಫ್ರೆಂಡ್ಸ್ಗಳ ಜೊತೆ ಎಂಜಾಯ್ ಮಾಡಿರಿ, ಆ ಮೂಮೆಂಟ್ನ ಕ್ಯಾರಿ ಮಾಡಿರಿ. ಬಿಕಾಸ್ ಡೆಫಿನೆಟ್ಲಿ ಒಂದಿನ ನಂತರ ಫೀಲ್ ಆಗ್ತೀರ. ನಾನಂತೂ ಫೀಲ್ ಆಗ್ತೀನಿ. ಅವಾಗ ಹೇಳ್ತಾ ಇದ್ದೆ, ನಾನು ಹಂಗೆ ಹಿಂಗೆ ಬಂದ್ಬಿಡ್ತೀನಿ ಆಡೋಕ್ಕೆ, ನಾನು ಏನು ಬಿಟ್ಟರು ಆಡೋದು ಬಿಡೋಲ್ಲ ಅದು ಇದು ಅಂತ. ಬಟ್ ಇವಾಗ ಎಲ್ಗರು ಕೆಲಸ, ಮನೆ, ಜವಾಬ್ದಾರಿಗಳು ಬಂದಮೇಲೆ ಯಾವಿದು ಇಲ್ಲ, ಏನೂ ಇಲ್ಲ, ಅಷ್ಟೇ ಲೈಫು. ತುಂಬ ಜನ ಚಿಕ್ಕ ಏಜ್ ಇರ್ತೀರ, ನಮಗಿಂತ ಚಿಕ್ಕವ್ರು ಇರ್ತೀರ, ಎಂಜಾಯ್ ಮಾಡೋ ಏಜಲ್ಲಿ ಇರ್ತೀರ. ಚೆನ್ನಾಗಿ ಎಂಜಾಯ್ ಮಾಡಿರಿ. ಮುಂದೆ ಇದ್ದಿದ್ದೆ. ಬನ್ನಿ ನಾವು ಎಲ್ಲಿ ಕ್ರಿಕೆಟ್ ಆಡ್ತೀವಿ ಹೆಂಗೆ ಅಂತ ತೋರಿಸ್ತೀನಿ. ನೋಡ್ಸಿಲ್ಲ ಅಲ್ಲ ನಿಮಗೆ, ಟರ್ಫ್ ತೋರಿಸ್ತೀವಿ ನಮ್ಮದು. ನಾವು ಕ್ರಿಕೆಟ್ ಆಡೋಕ್ಕೆ ಬರೋ ಜಾಗ ನೋಡ್ರಿ ಹೆಂಗಿದೆ ಅಂತ. ನಿಮಗೆ ಇಲ್ಲಿಂದ ಅಲ್ಲ, ಮೇಲ್ಗಡೆಯಿಂದ ವ್ಯೂ ತೋರಿಸ್ತೀನಿ. ಎವ್ರಿ ಸಂಡೇ ಹೆಂಗಿರುತ್ತೆ ಗೊತ್ತಾ, ಸೈಕಾಗಿ ಫ್ರೆಂಡ್ಸ್ಗಳ ಜೊತೆ ಆ ಟೈಮ್ ಸ್ಪೆಂಡ್ ಮಾಡೋದಿದೆಯಲ್ಲ, ಅದು ಬೇರೆ ಥರ ಅಲ್ಲ. ನನ್ಗೆ ಅನ್ಸುತ್ತೆ ನಾನು ಈ ಥರ ಆಗ್ತೀನಿ ಅಂತ ನಮ್ಮ ತಾಯಣಗಳು ಅಂದ್ಕೊಂಡಿರಲಿಲ್ಲ ಗುರು. ಇಷ್ಟೊಂದು ಕಷ್ಟ ಒಂದು ಸಂಡೇಗೆ ವೆಯ್ಟ್ ಮಾಡ್ತೀವಿ ಅಂದ್ಕೊಂಡೇ ಇರಲಿಲ್ಲ. ಲೈಫ್ ಹೆಂಗೆಂಗೋ ಚೇಂಜ್ ಆಗ್ಬಿಡುತ್ತೆ. ಸೊ ಅಂತೂ ಮೇಲೆ ಹೋಗೋಣ ಬನ್ನಿ, ತೋರಿಸ್ತೀನಿ, ಒಳಗಡೆ ತೋರಿಸ್ತೀನಿ, ಮೇಲಿಂದ ನೋಡಿಸ್ತೀನಿ. ಹುಲಿಗಳ ಇದು ನಮ್ಮ ಟರ್ಫು, ಇದು ಫುಟ್ಬಾಲ್ದು, ಆ ಕಡೆ ಕ್ರಿಕೆಟ್ ಇದೆ. ಫಸ್ಟ್ ಇದು ತೋರಿಸ್ತೀನಿ ನೋಡ್ರಿ ಹೆಂಗಿದೆ ಅಂತ ವೈಬು. ಸೊ ಇಲ್ಲಿ ಬೆಳಗ್ಗೆ ಆಡೋಕ್ಕೆ ಬೇರೆ ಥರ ಮಜಾ. ಮಳೆ ಬಂದು ಟರ್ಫು ಬೇರೆ ಥರ ಆಗೈತೆ. ಬಾಲ್ ಹಾಕಿದ್ರೆ ನೀರು ಬರ್ತದೆ. ಸೊ ನಾವು 10ನೇ ಫ್ಲೋರಲ್ಲಿ ಇದ್ದೀವಿ. 10ನೇ ಫ್ಲೋರಲ್ಲಿ ಕ್ರಿಕೆಟ್ ಆಡೋದು. ಹೆಂಗಿದೆ ಸೊ ಎವ್ರಿ ಸಂಡೇ ಒಂದು ಒಳ್ಳೆ ವೈಬು. ಕ್ರಿಕೆಟಲ್ಲಿ ಕಿತ್ತಾಡ್ಕೊಂಡು ಜಗಳ ಆಡಿಕೊಂಡು ಆ ಮಜಾ ಬೇರೆ ಥರ ಇರ್ತದೆ. ನನಗೆ ಇಷ್ಟೊಂದು 6 ಮಂತಿಂದ ಸ್ಟಾರ್ಟ್ ಮಾಡಿದ್ದೀವಿ ನಾವು. ಐ ಥಿಂಕ್ ಎವ್ರಿ ಸಂಡೇ ಕ್ರಿಕೆಟ್ ಆಡೋದು. ಅದಕ್ಕೂ ಮುಂಚೆ ಏನೋ ಆ್ಯಕ್ಟಿವಿಟೀಸೇ ಮಾಡ್ತಾ ಇರಲಿಲ್ಲ. ಅದೇ ಜೀವನ, ಅದೇ ಇದು, ಸ್ಟ್ರೀಮ್ ಮಾಡು, ಅದು ಮಾಡು, ಇದು ಮಾಡು, ಕೆಲಸ ಮಾಡು, ಇದೇ ಆಗೋಗ್ತಿತ್ತು. ಒಂದು ರಿಫ್ರೆಶೇ ಇರಲಿಲ್ಲ. ಬಟ್ ಇವಾಗ ಎವ್ರಿ ಸಂಡೇ ಎಲ್ಲೇರು ಗುರು ಬರಬೇಕಿಲ್ಲ ಕ್ರಿಕೆಟ್ ಆಡೋದಕ್ಕೆ, ಕರೀತಾ ಇರುತ್ತೆ. ಬನ್ನಿ ಇಲ್ಲಿ ಇದು ನಮ್ಮ ಕ್ರಿಕೆಟ್ ಟರ್ಫ್. ನಾನು ಕರೆಕ್ಟಾಗಿ ಹಿಡ್ಕೊಂಡು ವೀಡಿಯೋ ಮಾಡ್ತಿದ್ದೀನಲ್ಲ, ಕಮೆಂಟ್ಸ್ ಮಾಡಿರಿ ಇವ್ಲಿಗಣ. ನೋಡ್ರಿ ಇದು ನಮ್ಮ ಕ್ರಿಕೆಟ್ ಟರ್ಫ್. ಇದು ಅಣ್ಣ ಬಾಲ್ ಹಾಕಿದ್ರೆ ಬಾಲ್ ಜೊತೆ ನೀರು ಬರುತ್ತೆ. ಪಿಚ್ ಒದ್ದೆ ಆಗಿದೆ. ಮಲಗ ಆಗಲ್ಲ ಇವಾಗ. ಹಿಂಗೆ ಕಂಟೆಂಟ್ ಮಾಡೋದಕ್ಕೆ ನಿಲ್ಸಿದೀನಿ ನೋಡಿ. ಬ್ಲಾಕ್ ಅಂಡ್ ಬ್ಲಾಕ್ ಅಲ್ಲಿ ಬಾಡಿ ಗಾರ್ಡ್ಸ್ ಅವ್ರನ್ನೆಲ್ಲ ಅಲ್ಲೇ ಪರಿಚಯ ಮಾಡಿದೆ. ನೀ ತಲೆ ಕೆಡ್ಸ್ಕೋಬೇಡ. ಅವೆಲ್ಲ ಇರ್ಬೇಕು. ಏನ್ ಕೇಳ್ದೆ ಹೇಳು ಕೇಳು. DS ನಿಮ್ಗೆ ಗರ್ಲ್ ಫ್ರೆಂಡ್ ಇದ್ದಾಳ? ಇದ್ಲು, ಅದ್ರ ಬ್ರೇಕಪ್ ಆಯ್ತು. ಅದು ಎಷ್ಟು ಜನ ಇದಾರ ಗೊತ್ತಿಲ್ಲ. ನಾಷ್ಟೊತ್ತಿನ ಲೇಟ್ ಆಗುತ್ತೀರು. ಹೇಳು ಒಂಥರ ರಿಹರ್ಸಲ್ ಮಾಡ್ತಾ ಇರೋದು. ಹೇಳಮ್ಮ. DS ನಿಮ್ಗೆ ಗರ್ಲ್ ಫ್ರೆಂಡ್ ಇದ್ದಾಳ? ಅದು ಎಷ್ಟು ಜನ ಇದಾರ ಗೊತ್ತಿಲ್ಲ. ಇದ್ಲು, ಅದ್ರ ಬ್ರೇಕಪ್ ಆಯ್ತು. ಅಲ್ಲಿ ನೋಡ್ಬೇಕು ಹೇಳಿದೀನಿ. ನೀನು ನನ್ನ ನೋಡ್ಬೇಡ, ಕ್ಯಾಮ್ರಾ ನೋಡ್ಕೊಂಡೇ ಕೇಳಮ್ಮ. ನೀನು ಕೈ ಮಾತ್ರ ಅಲ್ಲಿ ಇಟ್ಕೋ, ನಾವು ಕ್ಯಾಮ್ರಾನೇ ನೋಡ್ತಿರ್ಬೇಕು. ಸರಿ ಆಯ್ತು. ನೀವು ಇವಾಗ್ಲೇ ನಗ್ಬೇಡ್ರಿ ಗುರು. ಇವಾಗ ಕೇಳುವಾಗ ನಾನು ಹೇಳ್ದಾಗೆಲ್ಲ ಲೈಟ್ ಸ್ಮೈಲ್ ಇರ್ಲಿ. ಲಾಸ್ಟ್ ಅಲ್ಲಿ ಸರಿಯಾಗಿ ಕೊಡ್ರಿ. ಲಾಸ್ಟ್ ಅಲ್ಲಿ ಸರಿಯಾಗಿ ಬರ್ಬೇಕು ನಿಮ್ದು. ಅವಾಗ್ಲೇ ಇವಾಗ ನಾನು ಹೇಳ್ತೀನಲ್ಲ, ನಿಮ್ಗೆ ನೋಕಿಯಾ ನೆನಪಾಗುತ್ತಾ ಅಂತ. ಅದೇನಾದ್ರೂ ಮಾಡಿ, ಓವರ್ ಆಗಿರ್ಲಿ ಅದು. ಡನ್, ಸ್ಟಾರ್ಟ್. ರಿಹರ್ಸಲ್ ಇದು. ಓಕೆ. DS ನಿಮ್ಗೆ ಗರ್ಲ್ ಫ್ರೆಂಡ್ ಇದ್ದಾಳ? ಇದ್ಲು, ಅದ್ರ ಬ್ರೇಕಪ್ ಆಯ್ತು. ಇವಾಗ ನೆನಪಾಗ್ತಾಳ? ನಂದೇ ಡೈಲಾಗ್ ಮಾಡ್ತೀನಿ. ರಿಯಲ್ ಆಗಿ ತೆಗಿಯೋ. ಹಂಗಲ್ಲ ಹಿಂಗೆ. ಇಷ್ಟ ತನಕ ಗರ್ಲ್ ಫ್ರೆಂಡ್ ಇಲ್ವಾ? ಇವಾಗ ಗರ್ಲ್ ಫ್ರೆಂಡ್ ತೆಗಿಯೋ ನೀ. ಸಿರಿ ಬಾತ್ರೂಮ್ ಅಲ್ಲಿ ಹೇಳಿ ಅಂತವಳ. ಹೇಳಿ ಹೂ ಬ್ರೋ,
ನಾನೇ ಇಂಟರ್ವ್ಯೂ ತಗೊಂಡಿದ್ದು. ಸಖತ್ತಾಗಿ ರೀಲ್ ಮಾಡಿದೀವಿ ಇವಾಗ. ಅದೇ ಇದು ಮಚ್ಚ ಸಿರಿಗೆ ಮಾಡಿದ್ನಲ್ಲ ಸ್ಕ್ರಿಪ್ಟು, ಫುಲ್ ಅದನ್ನ ಐಶೋ ಹತ್ರ ಮಾಡಿಸ್ದೆ. ಹಾಕ್ಬಿಡ ಪ್ಲೀಸ್. ಮೈಕ್ ಅಣ್ಣ ಅಲ್ಲಿ ಐಶೋಕ್ ಹತ್ರ ಇಸ್ಕೊಳ್ಳಿ. ಅಲ್ಲಿ ನಾಷ್ಟ ಮಾಡ್ತವ್ರೆ ಅಣ್ಣ. ಹಲೋ ಮೈಕ್ ಟೆಸ್ಟಿಂಗ್ 1 2 3. ಬನ್ರಿ ಈಗ ಮುಂದೆ ಇಡಲಿದ್ದೀವಿ. ಅಣ್ಣ ರಾಮೇಶ್ವರಮಿಂದ ತಿಂಡಿ ತಂದಿದ್ದು ನಿಮ್ಗೇನೇನು ಇಷ್ಟ ಆಯ್ತು? ಯಾವ್ದು ಚೆನ್ನಾಯ್ತಣ್ಣ? ಒಡೆ ಅಣ್ಣ ನಿಮಗೆ ಮಾತ್ರ ಇಷ್ಟ ಆಯ್ತಲ್ಲ ಅಣ್ಣ? ಹಿಂದೆ ಇರೋರ್ಗೆ ಏನು ಇಷ್ಟ ಆಗಿಲ್ಲ ಅಲ್ಲ? ಯಾಕೆ ಹೇಳಿ? ರಿಯಲ್ ಟೇಸ್ಟ್ ಅಣ್ಣ ಅಂದ್ರೆ ರಿಯಲ್ ಟೇಸ್ಟ್. ಅದೇ ಈ ತರ ಅಣ್ಣ 1 to 5 ರೇಟಿಂಗ್ ಅಲ್ಲಿ ಎಷ್ಟು ಕೊಡ್ತೀರಣ್ಣ ರಾಮೇಶ್ವರಂ? 4 5 ಇಲ್ಲ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಫಾರ್. ಸರಿ ಆಯ್ತು. ಎಲ್ಲ ರೆಡಿ ಆಗ್ತಾವ್ರೆ ಕಿಶನ್ ಬಾಯಿ. ಅಣ್ಣ ಇವಾಗ ಟಿಫನ್ ಆಯ್ತು ನೋಡಿ ಹೆಂಗ್ ರೆಡಿ ಮಾಡ್ತಾವ್ರೆ. ಸರಿ ಈ ಥರ ಸರಿ ನೋಡೋಣ. ನೀನು ಯಾವಾಗ ಹಿಂಗೆ ರೆಡಿ ಮಾಡೋದು? ಇರ್ಲಿ, ಏನು ಹಾಕಲ್ವಾ? ಇದನ್ನ ಹಾಕ್ಬೇಕು. ಕಾರಲ್ಲಿ ಬರೋದು ನಡ್ರಿ. ಕ್ರಿಕೆಟ್ ಆಡಿ ಮುಗಿಸೋತಿಗೆ ನಾನು ನೈಟೆಲ್ಲ ನಿದ್ದೆ ಮಾಡಿದೆ. ನನಗೆ ಕಣ್ಣೇ ಬಿಡೋಕ್ಕಾಗ್ತಾ ಇಲ್ಲ. ಬಿದ್ಗಿದ್ದು ಹೋಗ್ತೀನಿ ಅನ್ನೋ ನನ್ನ ಲೆವೆಲ್ಗೆ ಆಗ್ಬಿಟ್ಟಿದ್ದೀನಿ ನಾನು. ಸೊ ಮಾತಾಡೋಕ್ಕಾಗ್ತಿಲ್ಲ. ವ್ಲಾಗ್ ಮುಗಿಸ್ತಿದ್ದೀನಿ. ಎಲ್ರಿಗೂ ಬಾಯ್. ಕರಣ್ ಬ್ರೋ, ಟಾಟಾ ಬ್ರೋ. ಮನೆಗೇನೋ ಬಂದೆ, ಹೆವಿ ಟಯರ್ಡ್ ಆಗ್ಬಿಟ್ಟಿದ್ದೀನಿ. ಲೈಕ್ ನಿನ್ನೆ ಬೆಳಗ್ಗೆ ಎದ್ದಿದ್ದು ಹುಲಿಗಳ. ನಿನ್ನೆ ಬೆಳಗ್ಗೆ ಎದ್ದವನು ಇನ್ನೂ ಮಲಗಿಲ್ಲ. ನಿನ್ನೆ ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದಿದ್ದು ನಾನು? 9 ಗಂಟೆಗೆ. ಸ್ಟಿಲ್ ಮಲಗಿಲ್ಲ. ಏನಾಗ್ತಿದೆ ನನಗೆ? ನೈಟ್ ಯಾಕೆ ನಿದ್ದೆ ಬರಲ್ಲ? ಏನು ಪ್ರಾಬ್ಲಮ್ ಅಂತಲೇ ಗೊತ್ತಾಗ್ತದೆ. ಎಷ್ಟು ಟ್ರೈ ಮಾಡಿದ್ರು ನೈಟ್ ನಿದ್ದೆ ಬರಲ್ಲ. ಎಷ್ಟು ಟ್ರೈ ಮಾಡಿ ಇವಾಗ ಹೋಗಿ ನಾನು ಕ್ರಿಕೆಟೆಲ್ಲ ಆಡಿಕೊಂಡು ಕಣ್ಣು ಉರಿಯೋಕ್ಕೆ ಸ್ಟಾರ್ಟ್ ಆಗ್ಬಿಡ್ತು. ಕೊನೆ ಕ್ರಿಕೆಟ್ ಆಡಲಿಲ್ಲ, ಕೂತ್ಕೊಬಿಟ್ಟೆ. ಲಾಸ್ಟು 11 ಗಂಟೆವರೆಗೂ ಆಡಿದ್ದೀನಿ. ಆಗಲೇ ಇಲ್ಲ ನನಗೆ ಯಾರಾದರೂ ಸೊಲ್ಯೂಷನ್ ಹೇಳ್ರಿ. ನಿದ್ದೆ ಮಾಡೋಕ್ಕಾಗ್ತಾಯಿಲ್ಲ, ನನಗೆ ನಿದ್ದೆ ಬರ್ತಾ ಇಲ್ಲ. ನಾನು ಸ್ಟ್ರೀಮ್ ಮುಗಿಸ್ತೀನಿ 8 ಗಂಟೆಗೆ 8:30 ಸ್ಟ್ರೀಮ್ ಸ್ಟಾರ್ಟ್ ಮಾಡ್ತೀನಿ. 12-12:30ವರೆಗೂ ಸ್ಟ್ರೀಮ್ ಮಾಡ್ತೀನಿ. ಓಕೆ, 12 ಗಂಟೆ 1 ಗಂಟೆ ಆಗುತ್ತೆ ನಾನು ಮಲಗೋತ್ತಿಗೆ. ಬೆಡ್ಡಿಗೆ ಬಂದರೆ ನಿದ್ದೆ ಬರಲ್ಲ. ಏನಕ್ಕೆ ನೋಡಿ, 24 ಅವರ್ಸ್ ಮೇಲಾಯಿತು, ನನಗೆ ಸ್ಟಿಲ್ ಟಯರ್ಡ್ ಆಯಿತು ಹೊರತು ನಂಗೆ ನಿದ್ದೆಗೆ ಎಳೀತಾನೆ ಇಲ್ಲ. ಮಾಡಿ ಕಣ್ಣೆಲ್ಲ ಮಂಜು ಆಗ್ಬಿಡ್ತು. ತೊಳ್ಕೊಂಡು ಇವಾಗ ರೆಡಿಯಾಗಿ ಕೂತ್ಕೊಂಡೆ. ಓಕೆ, ಏನಾಗ್ತಿದೆ ನನಗೆ? ಏನು ನನ್ನ ಬಾಡಿಲಿ ಏನಾಗ್ತಿದೆ? ನನಗೆ ಸೈಕ್ ಆಗ್ತಿದೆ. ಏನು ಗುರು ಈ ಥರ? ನಂಗೆ ಇನ್ನೊಂದು ಏನು ಗೊತ್ತಾ, ಡೇ ಟೈಮಲ್ಲಿ ನಿದ್ದೆನೇ ಬರಲ್ಲ ಮಲಗಬೇಕು ಅಂದರು. ಇದೊಂದು ಪ್ರಾಬ್ಲಮ್. ಭಯ ಆಗ್ಬಿಟ್ಟಿದೆ ನನಗೆ. ಏನಕ್ಕೆ ಹಿಂಗಲ್ಲ? ಏನು ಟೆನ್ಷನ್ನು? ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ಹೆಂಗೆ ಇದಕ್ಕೆ ಸೊಲ್ಯೂಷನ್ ಏನು? ಏನಾದರೂ ಇದ್ದರೆ ಹೇಳ್ರಿ. ಭಾರಿ ಕಷ್ಟ ಆಗ್ತಿದೆ. ಹಿಂಗೆ ಆಗ್ಬಿಟ್ರೆ ತುಂಬ ಕಷ್ಟ ಆಗ್ಬಿಡುತ್ತೆ. ಇವಾಗ ನೋಡ್ರಿ, ಆಲ್ರೆಡಿ 12 ಗಂಟೆ ಆಗ್ಬಿಟ್ಟಿದೆ. ಅಮ್ಮನ ಕರ್ಕೊಬರ್ಬೇಕು, ಹೋಗ್ಬೇಕು. 5 ಅವರ್ ನಿದ್ದೆ ಮಾಡ್ತೀನಿ ಅಷ್ಟೇ. ಗಾಡಿ ಓಡ್ಸೋಕೆ ಆಗಿಲ್ಲ. ತಟ್ಟಾಡ್ಕೊಂಡು ಮನೆಯವ್ರಿಗೂ ಬಂದ್ಬಿಟ್ಟೆ. ಸೊ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಬೇಕು. ನಿಮ್ಗೆ ಯಾರಿಗಾರು ಈ ಥರ ಪ್ರಾಬ್ಲಮ್ ಆಗ್ತಿತ್ತ? ಏನು ಮಾಡಿದ್ರಿ? ಏನಾದ್ರು ಇದ್ದರೆ ದಯವಿಟ್ಟು ಹೇಳ್ರಿ. ಓಕೆ, 5 ಅವರ್ ಮಲಗಿ ಎದ್ದೆ. 5 ಗಂಟೆ ನಮ್ಮಮ್ಮ ಏನೋ ಕೆಲಸ ಹೇಳ್ತವ್ರೆ, ಕೆಲಸ ಮಾಡೋಣ. ನಾನು ಲಾಗ್ ಮಾಡ್ತಿದ್ದೀನಿ. ಲಾಗು ಅಮ್ಮ ಡೈಲಿ ನಾವೇನು ಮಾಡ್ತೀವಿ ಎಲ್ಲ ವೀಡಿಯೋ ಮಾಡಿ ಹಾಕೋದು. ನೀನು ಏನೇನು ಮಾಡ್ತೀಯಾ ಎಲ್ಲ ನಾನು ಇನ್ಮೇಲೆ ಯೂಟ್ಯೂಬಲ್ಲಿ ಹಾಕ್ತೀನಿ. ಹಾಕ್ಲಾ? ಇವಾಗ ಏನು ಮಾಡ್ಬೇಕು ನಾನು? ಅಮ್ಮ ನಾನು ಚಿಕ್ಕ ವಯಸ್ಸಲ್ಲೆಲ್ಲ ಇದನ್ನು ಮಾಡ್ತಿದ್ದೆ ತಾನೇ ನಾನು. ಅಮ್ಮ ಮಾಡಿಲ್ಲ ನಾನು. ಬೇಡ ಅಂದ್ರೂ ಕಿತ್ಕೊಂಡು ಮಾಡ್ತಿದ್ದೆ. ಕೂತ್ಕೊಂತೀನಿ, ತೆಗಿತೀನಿ.
ನಾನು ಕೂತೀನಿ ನೀವು ತೆಗೆದುಕೋ ಹಾಕಿಬಿಟ್ರೆ ಅಷ್ಟೇ ಇಲ್ಲ ಮುಚ್ಚಿರ್ತಾರೆ ಅಯ್ಯ ಏನು ಮಾಡಿದೆ ನಾ ಕೆಳಗಡೆ ಕೂತ್ಕೊತೀನಿ. ಕೆಳಗಡೆ ಕೂತ್ಕೊಂಡು ಬಿಡಿಸ್ತೀಯಾ ಹ್ಞೂ ಅದನ್ನು ತೆಗ್ದಿಡು ಅದೇ ಒಂದು ಕೈಲಾಗ ಕೆಲಸ ಅಲ್ಲ ಅದು ಆಗ್ತದಿರು ಆಗೋದಿಲ್ಲ ಅಣ್ಣ ಆಗ್ತದಿರು. ನನಗೆ ಬೇಗ ಬೇಗ ಅಡುಗೆ ಮಾಡಿ ಮಂಗ್ಬೇಕು ನಾನು ಊಟ ಮಾಡಿ 9 ಗಂಟೆ ಒಳಗೆ ಹಂಗೆ ಗಾಣ ಅಲ್ಲ ಹುಲಿಗಳ ಅಮ್ಮ ಜೊತೆ ವಿಡಿಯೋಸ್ ಬೇಕಾ ಇನ್ನೂ ಜಾಸ್ತಿ? ಸುಮ್ಮನೆ ಕೂತ್ಕೊಳ್ಳಿ ಸುಮ್ಮನೆ ಕೂತ್ಕೊಳ್ಳಿ, ಅವೆಲ್ಲ ಇಲ್ಲ. ನೀವು ಹೇಳಿ ನೀನು ಅಮ್ಮ ನನ್ನ ಜೊತೆ ವಿಡಿಯೋಸ್ ಮಾಡಮ್ಮ. ನಾನು ಎಷ್ಟು ಕೊಡ್ತೀನಿ ದಿನಕ್ಕೆ ದಿನಕ್ಕೆ 100 ರೂಪಾಯಿ. ದಿನಕ್ಕೆ 100 ರೂಪಾಯಿ ಹ್ಞೂ ಹಾಂ ನಂಗೆ ಫುಲ್ ಸಪೋರ್ಟ್ ಮಾಡಬೇಕು. ಮನೇಲೇ ಇದ್ರೆ ಮಾಡ್ತೀನಲ್ಲ ಹ್ಞೂ ಕೆಲಸ ಬಿಟ್ಟಿದೆ ಕೆಲಸ ಬಿಡು. ಈಗ ಬಿಡಕ್ಲ ಮನೆ ಎಲ್ಲ ಖಾಲಿ ಮಾಡ್ತಿದ್ದಾರೆ ಗೊತ್ತಾ ನಿಮ್ಮ ಮನೆ ಹುಡ್ಕಾಕ್ಲ ದಿಢೀರಂತ ಮನೆ ಖಾಲಿ ಮಾಡಿ ಅಂದ್ಬಿಟ್ರೆ ಅಮ್ಮ ದುಡ್ಡಿಲ್ಲಮ್ಮ, ಹಂಗೆ ಅಂದರೆ 14-15 ಲಕ್ಷ ಬೇಕು ಹಾಂ ಪ್ಲೀಸ್ಗೆ ಅಂದರೆ. ಏನು ಮಾಡೋದು ಗೊತ್ತಾಗ್ತಿಲ್ಲ, ತಲೆಕೆಟ್ಬಿಟ್ಟೈತೆ ಬಿಡು. ಅದೇ ಟೆನ್ಷನಲ್ಲಿ ನನಗೆ ನಿದ್ದೆ ಬರ್ತಿಲ್ಲ ಏನು. ಈಗ ಅಕ್ಕ 5 ಲಕ್ಷ ಕೊಡ್ತೀನಿ ಅಂದ್ಲ ಇನ್ನು ಉಳಿದಿದ್ದು ಅರೇಂಜ್ ಮಾಡ್ಬೇಕಲ್ಲ. ನನ್ನ ಜೀವನದಲ್ಲಿ ನಾನು ಸೇವಿಂಗ್ಸೇ ಮಾಡಿ ನೀನು ಏನು ಸಂಪಾದನೆ ಮಾಡಿ ಅಂತ ಬೇಕಲ್ಲ ನಾನು ಮನೆ ಖರ್ಚು ಕಳ್ಕೊಂತ ಒಂದು ದಿನಕ್ಕೆ ಎಷ್ಟು ಖರ್ಚು ಬರ್ತವೆ 200-300-400 ರೂಪಾಯಿ ಈಗ ಸರಿ ಹುಲಿಗಳ ಸಿಗೋಣ, ನಾನು ಕೆಲಸ ಮಾಡಬೇಕು. ಓಕೆ ಎಲ್ರಿಗೂ ಟಾಟಾ, ಟೇಕ್ ಕೇರ್, ಬಾಯ್. ಏನು ಮಾಡಿಯ ಎಂತ ಮಾಡಿದೆ ವಿಡಿಯೋ ನಾನು ಯೂಟ್ಯೂಬಲ್ಲಿ ಹಾಕ್ತೀನಿ, ಇಲ್ಲ ಏನು ಮಾಡಿಯ ಆಮೇಲೆ ತೋರಿಸ್ತೀನಿ.